ದ್ವಾರಕ ವಿಶಾಲವಾದ ಸುಂದರವಾದ ನಗರ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರಾಳಿದಂತಹ ದ್ವಾರಕ ಒಂದು ಪುಣ್ಯಭೂಮಿ. ವೇದವ್ಯಾಸ ಮಹರ್ಷಿಗಳು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವ ಮಹಾಭಾರತದಲ್ಲಿ ಈ ದ್ವಾರಕಾ ನಗರವನ್ನು ದ್ವಾರಾವತಿ ಎಂದು ವರ್ಣಿಸಿದ್ದಾರೆ. ಈ ದ್ವಾರಕಾ ನಗರದ ಸುತ್ತಲೂ ದೊಡ್ಡ ದೊಡ್ಡ ಗೋಡೆಗಳು, ಆ ಗೋಡೆಗಳಿಗೆ ಅನೇಕ ದ್ವಾರಗಳಿದ್ದುದರಿಂದ ಈ ನಗರವನ್ನು ದ್ವಾರಕಾ ಎಂದು ಕರೆಯಲಾಗುತ್ತಿತ್ತು. ಇಂತಹ ಅದ್ಭುತವಾದ ದ್ವಾರಕಾ ನಗರ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಶರೀರ ತೊರೆದ ತಕ್ಷಣವೇ ಸಮುದ್ರದೊಳಗೆ ಮುಳುಗಿ ಹೋಯಿತು. ಆದರೆ ದ್ವಾರಕಾ ನಗರ ಸಮುದ್ರದೊಳಗೆ ಮುಳುಗಿ ಹೋಗಲು ಕಾರಣವೇನೆಂದು ನಾವೀ ವಿಡಿಯೋ ಮೂಲಕ ತಿಳಿಯೋಣ. ಮಹಾಭಾರತದ ಪ್ರಕಾರ ಶ್ರೀಕೃಷ್ಣ ಕಂಸನನ್ನು ವಧಿಸಿದ ನಂತರ ಜರಾಸಂಧ ಶ್ರೀಕೃಷ್ಣ ಪರಮಾತ್ಮರೊಂದಿಗೆ ಸೇರಿ ಪೂರ್ತಿ ಯದುವಂಶವನ್ನು ನಾಶಗೊಳಿಸಬೇಕೆಂದುಕೊಳ್ಳುತ್ತಾನೆ. ಅವಕಾಶ ಸಿಕ್ಕಾಗಲೆಲ್ಲ ಮಥುರಾ ನಗರದ ಮೇಲೆ ಹಾಗೆಯೇ ಯಾದವರ ಮೇಲೆ ದಾಳಿ ನಡೆಸುತ್ತಲೇ ಇರುತ್ತಾನೆ. ಈ ರೀತಿ ಕ್ರಮೇಣ ಜರಾಸಂಧನ ಆಕ್ರಮಣಗಳು ಹೆಚ್ಚಾಗುತ್ತಿತ್ತು. ಆಗ ಶ್ರೀಕೃಷ್ಣ ಪರಮಾತ್ಮರು ಯಾದವರ ಸಂರಕ್ಷಣೆಗಾಗಿ ಮಥುರಾ ನಗರಿಯನ್ನು ತೊರೆಯಲು ತೀರ್ಮಾನಿಸುತ್ತಾರೆ. ಅದರ ನಂತರ ಶ್ರೀಕೃಷ್ಣ ವಿಶಾಲವಾದ ಸುಂದರವಾದ ನಗರವೊಂದನ್ನು ನಿರ್ಮಿಸುತ್ತಾರೆ. ಆ ನಗರದ ಹೆಸರೇ ದ್ವಾರಕ. ಈ ರೀತಿ ನಿರ್ಮಿಸಿದ ನಗರದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ತನ್ನ ಬಂಧು ಮಿತ್ರರೊಂದಿಗೆ 36 ವರ್ಷಗಳ ಕಾಲ ರಾಜ್ಯ ಪಾಲಿಸುತ್ತಾರೆ. ಆದರೆ ಇಂತಹ ಶ್ರೇಷ್ಠವಾದ ದ್ವಾರಕಾ ನಗರ ಶ್ರೀಕೃಷ್ಣ ದೇಹ ತೊರೆದ ತಕ್ಷಣವೇ ಸಮುದ್ರ ಗರ್ಭದೊಳಗೆ ಬೆರೆತು ಹೋಗುತ್ತದೆ. ಪುರಾಣ ಗ್ರಂಥಗಳ ಪ್ರಕಾರ ದ್ವಾರಕಾ ನಗರ ಸಮುದ್ರದೊಳಗೆ ಬೆರೆತು ಹೋಗುವುದರ ಹಿಂದೆ 2 ಕಥೆಗಳು ಪ್ರಚಾರದಲ್ಲಿದೆ. ಮೊದಲನೆಯದು, ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಪುತ್ರರೆಲ್ಲರನ್ನೂ ಕಳೆದುಕೊಂಡ ಗಾಂಧಾರಿ ಮಾತೆ ಆ ದೋಷವನ್ನು ಶ್ರೀಕೃಷ್ಣನ ಮೇಲೆ ಆರೋಪಿಸುತ್ತಾ, ಓ ಕೃಷ್ಣ, ಕೌರವ ಹಾಗೂ ಪಾಂಡವರು ಪರಸ್ಪರ ವೈರತ್ವದ ಕಾರಣದಿಂದಲೇ ನಶಿಸಿದರು. ನೀನು ಸಮರ್ಥನಾಗಿದ್ದು ಅವರನ್ನೇಕೆ ಬೆಂಬಲಿಸಿದೆ? ನೀನು ನಿನ್ನ ಇಚ್ಛಾನುಸಾರವಾಗಿಯೇ ಕೌರವ ಸಂಹಾರವನ್ನು ಬಯಸಿ ಮೌನವಾಗಿದ್ದೆ. ಹಾಗಾಗಿ ನೀನು ಅದರ ಫಲಿತಾಂಶವನ್ನು ಅನುಭವಿಸಬೇಕು. ಕೌರವರು ಪಾಂಡವರು ತಮ್ಮಲ್ಲಿ ತಾವು ಹೊಡೆದಾಡುತ್ತಿದ್ದರೆ ನೀವೆಲ್ಲರೂ ಸಹೋದರರು, ಹೊಡೆದಾಡಬೇಡಿ ಎಂದು ಸಮಾಧಾನ ಪಡಿಸುವುದು ಬಿಟ್ಟು ಬೆಂಕಿಯಲ್ಲಿ ತುಪ್ಪ ಸುರಿದಂತೆ ಅವರ ಮಧ್ಯೆ ಇದ್ದ ಗಲಾಟೆಯನ್ನು ವೈರತ್ವದಂತೆ ಬದಲಾಗಿಸಿದೆ. ಹಾಗಾಗಿ ನೀನು ಸಹ ನಿನ್ನ ಬಂಧು ಮಿತ್ರರನ್ನು ಕಳೆದುಕೊಳ್ಳುತ್ತೀಯ. ಇಂದಿನಿಂದ ಸರಿಯಾಗಿ 36 ವರ್ಷಗಳ ನಂತರ ನಿನ್ನ ಬಂಧುಗಳು, ಪುತ್ರರು ಎಲ್ಲರೂ ನಶಿಸುತ್ತಾರೆ. ಅವರೆಲ್ಲರೂ ಮರಣಿಸಿದ ನಂತರ ಒಂದು ಕ್ಷುಲ್ಲಕ ಕಾರಣದಿಂದ ಅನಾಥನಂತೆ, ಸಾಮಾನ್ಯ ಮನುಷ್ಯನಂತೆ ನೀನು ಸಹ ಮರಣಿಸುತ್ತೀಯ. ನನ್ನ ಸೊಸೆಗಳು ಈ ದಿನ ಹೇಗೆ ಕಣ್ಣೀರಾಕುತ್ತಿದ್ದಾರೋ ಹಾಗೆಯೇ ನಿನ್ನ ಕುಟುಂಬದೊಳಗಿನ ಸ್ತ್ರೀಗಳು ಸಹ ನೀವೆಲ್ಲರೂ ಮರಣಿಸಿದ ನಂತರ ಎದೆ ಬಡಿದುಕೊಂಡು ಅಳುತ್ತಾರೆಂದು ಕೃಷ್ಣನನ್ನು ಶಪಿಸುತ್ತಾಳೆ ಗಾಂಧಾರಿ. ಅದೇ ಕಾರಣದಿಂದಲೇ ದ್ವಾರಕಾ ನಗರ ಮುಳುಗಿ ಹೋಯಿತೆಂಬುದು ಮೊದಲನೇ ಕತೆ. ಇನ್ನು ಎರಡನೇ ಕತೆ ಏನೆಂದರೆ, ಕುರುಕ್ಷೇತ್ರ ಯುದ್ಧ ಮುಗಿದ 36 ವರ್ಷಗಳ ನಂತರ ದ್ವಾರಕಾ ನಗರದಲ್ಲಿ ಅನೇಕ ರೀತಿಯಾದ ಅಪಶಕುನಗಳು ಶುರುವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಒಂದು ದಿನ ವಿಶ್ವಾಮಿತ್ರ ಮಹರ್ಷಿ, ಕಣ್ವ ಮಹರ್ಷಿ ಹಾಗೂ ನಾರದ ಮಹರ್ಷಿಗಳು ದ್ವಾರಕೆಗೆ ಬರುತ್ತಾರೆ. ಅವರನ್ನು ನೋಡಿದ ಕೆಲವು ಯದುವಂಶದವರು ಕೃಷ್ಣನ ಕುಮಾರನಾದ ಸಾಂಬನಿಗೆ ಸ್ತ್ರೀವೇಷ ಹಾಕಿಸಿ ಆ ಮುನಿಗಳ ಬಳಿ ಕರೆದೋಗಿ, ಓ ಮುನಿವರ್ಯರೇ, ಈಕೆ ಮಹಾ ತೇಜಸ್ವಿಯಾದ ಒಬ್ಬ ಮುನಿಯ ಮಡದಿ. ಈಕೆಯ ಪತಿ ಪುತ್ರ ಸಂತಾನಕ್ಕಾಗಿ ಬಹಳ ಕಾತುರದಿಂದ ಎದುರು ನೋಡುತ್ತಿದ್ದಾರೆ. ನೀವೆಲ್ಲರೂ ಚೆನ್ನಾಗಿ ಯೋಚಿಸಿ ಈಕೆಯ ಗರ್ಭದಲ್ಲಿ ಯಾವ ಸಂತಾನವಾಗುತ್ತದೆಂದು ತಿಳಿಸಿ ಎನ್ನುತ್ತಾರೆ. ಇದನ್ನು ಗ್ರಹಿಸಿದ ಮುನಿಗಳು ಅವರನ್ನು ಅವಮಾನಿಸಿದ್ದಕ್ಕಾಗಿ ಬಹಳ ಕೋಪಗೊಂಡು, ಮೂರ್ಖರೇ, ಶ್ರೀಕೃಷ್ಣನ ಕುಮಾರನಾದ ಈ ಸಾಂಬ ವೃಷ್ಣಿ ಹಾಗೂ ಅಂಧಕ ವಂಶಸ್ಥರನ್ನು ನಾಶಗೊಳಿಸುವಂತಹ ಒಂದು ಕಬ್ಬಿಣದ ಒಣಕೆಗೆ ಜನ್ಮ ಕೊಡುತ್ತಾನೆ. ಅದರ ಮುಖಾಂತರ ನಿಮ್ಮಂತಹ ದುರಾಚಾರಿಗಳು, ಕ್ರೂರಿಗಳು, ಕ್ರೋಧರು ಹಾಗೂ ನಿಮ್ಮ ಸಮಸ್ತ ವಂಶ ನಾಶಗೊಳ್ಳುತ್ತದೆ. ಕೇವಲ ಕೃಷ್ಣ ಬಲರಾಮರು ಮಾತ್ರವೇ ಅದಕ್ಕೆ ಗುರಿಯಾಗುವುದಿಲ್ಲ. ಬಲರಾಮ ತಾನಾಗಿಯೇ ಶರೀರ ತೊರೆದು ಸಮುದ್ರದೊಳಗೆ ನಿರ್ಗಮಿಸುತ್ತಾರೆ. ಇನ್ನು ಶ್ರೀಕೃಷ್ಣ ಭೂಮಿಯ ಮೇಲೆ ನಿದ್ರಿಸುತ್ತಿರುವಾಗ ಜರ ಎಂಬ ಬೇಟೆಗಾರನ ಬಾಣದಿಂದ ತನ್ನ ದೇಹ ತೊರೆಯುತ್ತಾರೆಂದು ಹೇಳಿ ಆ 3 ಮಹರ್ಷಿಗಳು ಹೋಗಿ ಶ್ರೀಕೃಷ್ಣ ಪರಮಾತ್ಮರನ್ನು ಭೇಟಿಯಾಗುತ್ತಾರೆ. ಈ ವಿಷಯ ಕೇಳಿದ ಶ್ರೀಕೃಷ್ಣ ಅಂಧಕರು ಹಾಗೂ ವೃಷ್ಣಿ ವಂಶಸ್ಥರೆಲ್ಲರನ್ನೂ ಕರೆದು ಋಷಿಗಳ ಮಾತು ತಪ್ಪದೇ ನೆರವೇರುತ್ತದೆಂದು ಹೇಳಿ ತಮ್ಮ ಅರಮನೆಗೆ ಹೊರಟು ಹೋಗುತ್ತಾರೆ. ಶ್ರೀಕೃಷ್ಣ ಜಗದೀಶ್ವರನಾಗಿದ್ದರೂ ಕೂಡ ಯಾದವರ ಮರಣವನ್ನು ತಪ್ಪಿಸಬೇಕು ಎಂದುಕೊಳ್ಳುವುದಿಲ್ಲ. ಮಾರನೆಯ ದಿನ ಋಷಿಗಳ ಮಾತಿನ ಪ್ರಕಾರವೇ ಸಾಂಬ ಒಂದು ಚಿಕ್ಕ ಗಾತ್ರದ ಕಬ್ಬಿಣದ ಒಣಕೆಗೆ ಜನ್ಮ ಕೊಡುತ್ತಾನೆ. ಯಾದವರು ಇದೇ ವಿಷಯವನ್ನು ರಾಜ ಉಗ್ರಸೇನನಿಗೆ ತಿಳಿಸುತ್ತಾರೆ. ಇದು ಕೇಳಿದ ಉಗ್ರಸೇನನಿಗೆ ಬಹಳ ದುಃಖವಾಗುತ್ತದೆ.
ಅವನು ಆ ಕೂಡಲೇ ಕಬ್ಬಿಣದ ಒಣಕೆಯನ್ನು ಪುಡಿಪುಡಿಯಾಗಿಸಿ ಸಮುದ್ರದೊಳಗೆ ಬೆರೆಸುವಂತೆ ತನ್ನ ಸೇವಕರಿಗೆ ಆಜ್ಞಾಪಿಸುತ್ತಾನೆ. ಅದರ ನಂತರ ಉಗ್ರಸೇನ ಹಾಗೂ ಶ್ರೀಕೃಷ್ಣನ ಆಜ್ಞೆಯ ಮೇರೆಗೆ ಇಂದಿನಿಂದ ನಗರದಲ್ಲಿ ವಾಸಿಸುವ ಅಂಧಕ ಹಾಗೂ ವೃಷ್ಣಿ ವಂಶಸ್ಥರು ಮದ್ಯಪಾನ ತಯಾರಿಸುವಂತಿಲ್ಲ ಹಾಗೂ ನಗರದೊಳಗೆ ಮದ್ಯ ಸೇವಿಸುವಂತಿಲ್ಲ. ಯಾರಾದರೂ ಕದ್ದು ಮುಚ್ಚಿ ಈ ಕೆಲಸ ಮಾಡಿದರೆ ಅವರು ಮರಣ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಎಂದು ಡಂಗೂರ ಸಾರುತ್ತಾರೆ. ಈ ಸಂದೇಶ ಕೇಳಿ ಹೆದರಿದ ದ್ವಾರಕಾವಾಸಿಗಳು ಬಹಳ ನಿಷ್ಠೆಯಿಂದ ಅದನ್ನು ಅನುಸರಿಸುತ್ತಿರುತ್ತಾರೆ. ಅದರ ನಂತರವೂ ಕೂಡ ದ್ವಾರಕಾ ನಗರದಲ್ಲಿ ಅನೇಕ ರೀತಿಯಾದ ಭಯಾನಕ ಅಪಶಕುನಗಳು ನಡೆಯುತ್ತಿರುತ್ತವೆ. ದ್ವಾರಕಾ ನಗರದಲ್ಲಿ ಎಲ್ಲ ಕಡೆ ಮನುಷ್ಯನಿಗಿಂತಲೂ ಅಧಿಕವಾಗಿ ಇಲಿಗಳು ಸಂಚರಿಸುತ್ತಿತ್ತು. ಆ ಇಲಿಗಳು ನಿದ್ರಿಸುತ್ತಿರುವ ಮನುಷ್ಯನ ಕೂದಲು ಹಾಗೂ ಉಗುರುಗಳನ್ನು ಕಚ್ಚಿ ತಿನ್ನುತ್ತಿದ್ದವು. ತಿಂಗಳಿಗೆ 2 ರಿಂದ 3 ಅಮಾವಾಸ್ಯೆಗಳು ಬರುತ್ತಿದ್ದವು. ಈ ರೀತಿಯಾದ ಎಷ್ಟೋ ವಿಪತ್ತುಗಳನ್ನು ನೋಡುತ್ತಿದ್ದ ಶ್ರೀಕೃಷ್ಣ ಯದುವಂಶದವರೊಂದಿಗೆ, ಓ ವೀರರೇ, ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಎಂತಹ ವಿಪತ್ತುಗಳು ಸಂಭವಿಸಿದವೋ ಈ ದಿನ ನಮ್ಮ ಅಂತ್ಯಕ್ಕಾಗಿ ಅದೇ ವಿಪತ್ತುಗಳು ಪುನಃ ನಡೆಯುತ್ತಿವೆ ಎಂದರು. ಈ ರೀತಿ ಶ್ರೀಕೃಷ್ಣ ಪರಮಾತ್ಮರು ಯೋಚಿಸುತ್ತಿರುವಾಗ ಅವರಿಗೆ ಗಾಂಧಾರಿಯ ಶಾಪ ನೆನಪಿಗೆ ಬರುತ್ತದೆ. ಬಂಧು ವರ್ಗದವರೆಲ್ಲರೂ ಮರಣಿಸಿದಾಗ ಪುತ್ರ ಶೋಕದಿಂದ ಬಳಲುತ್ತಿದ್ದ ಗಾಂಧಾರಿ ಮಾತೆ ಯದುವಂಶಕ್ಕೆ ಕೊಟ್ಟ ಶಾಪ ಹಾಗೂ ಅದಕ್ಕೆ ಕೊಟ್ಟ ಅವಧಿಯ ಸಮಯ ಕೂಡ ಸರಿಯಾಗಿ ಕೂಡಿ ಬಂದಿತ್ತು. ಆಗ ಗಾಂಧಾರಿಯ ಶಾಪವೂ ಸಹ ನೆರವೇರಬೇಕು ಎಂಬ ಉದ್ದೇಶದೊಂದಿಗೆ ಯದುವಂಶಸ್ಥರೆಲ್ಲರನ್ನೂ ತೀರ್ಥಯಾತ್ರೆ ಮಾಡುವಂತೆ ಆಜ್ಞಾಪಿಸಿದರು ಶ್ರೀಕೃಷ್ಣ. ಕೃಷ್ಣನ ಆಜ್ಞೆಯ ಮೇರೆಗೆ ವೃಷ್ಣಿ ಹಾಗೂ ಅಂಧಕ ವಂಶಸ್ಥರೆಲ್ಲರೂ ತಮ್ಮ ಕುಟುಂಬದೊಂದಿಗೆ ಪ್ರವಾಸ ತೀರ್ಥಕ್ಕೆ ಹೋಗಬೇಕೆಂದು ಸಿದ್ಧರಾದರು. ಎಲ್ಲರೂ ಪ್ರವಾಸ ತೀರ್ಥಕ್ಕೆ ತಲುಪಿ ಚಿಕ್ಕ ಚಿಕ್ಕ ಗುಡಾರಗಳನ್ನು ಹಾಕಿಕೊಂಡು ಹೆಂಗಸರೆಲ್ಲರೂ ವಿಶ್ರಾಂತಿ ಪಡೆಯುತ್ತಿದ್ದರು. ಈ ರೀತಿ ಎಲ್ಲರೂ ಒಂದೆಡೆ ಇರುವ ಸಮಯದಲ್ಲಿ ಅದು ಹೇಗೋ ನಗರದಾಚೆ ಆಗಿದ್ದರಿಂದ ಪುರುಷರೆಲ್ಲರೂ ಮದ್ಯ ಸೇವಿಸಲು ಶುರು ಮಾಡಿದರು. ಆಗ ಮತ್ತಿನಲ್ಲಿದ್ದ ಸಾತ್ಯಕಿ ಕೃತವರ್ಮನನ್ನು ಅಪಹಾಸ್ಯಗೊಳಿಸಿ ಅವಮಾನಿಸುತ್ತಾನೆ. ಅದರಿಂದ ಕೋಪಗೊಂಡ ಕೃತವರ್ಮ ಸಾತ್ಯಕಿಯನ್ನು ಬಾಯಿಗೆ ಬಂದ ಹಾಗೆ ಬೈಯುತ್ತಾನೆ. ಮೊದಲೇ ಮತ್ತಿನಲ್ಲಿ ಮುಳುಗಿದ್ದ ಸಾತ್ಯಕಿಗೆ ಲೋಕದ ಅರಿವೇ ಇಲ್ಲದೆ ಖಡ್ಗ ತೆಗೆದು ಒಂದೇ ಏಟಿಗೆ ಕೃತವರ್ಮನ್ನ ತಲೆಯನ್ನು ಕತ್ತರಿಸುತ್ತಾನೆ. ಅದರ ನಂತರ ಕೃತವರ್ಮನನ್ನು ಬೆಂಬಲಿಸುತ್ತಿದ್ದಂತಹ ವೀರರನ್ನೆಲ್ಲ ಸಾತ್ಯಕಿ ಕೊಂದು ಬಿಡುತ್ತಾನೆ. ಇದನ್ನು ದೂರದಿಂದ ಗಮನಿಸಿದ ಶ್ರೀಕೃಷ್ಣ ಸಾತ್ಯಕಿಯನ್ನು ತಡೆಯಲು ಬರುತ್ತಿರುತ್ತಾರೆ. ಇತ್ತ ವೃಷ್ಣಿ ಹಾಗೂ ಅಂಧಕ ವೀರರು ಸಾತ್ಯಕಿಯನ್ನು ಸುತ್ತುಗಟ್ಟುತ್ತಾರೆ. ಅವರೆಲ್ಲರೂ ಗುಂಪುಗಟ್ಟಿ ಸಾತ್ಯಕಿಯ ಮೇಲೆ ಒಮ್ಮೆಲೆ ದಾಳಿ ಮಾಡುವುದನ್ನು ಕಂಡು ಶ್ರೀಕೃಷ್ಣನ ಕುಮಾರನಾದ ಪ್ರದ್ಯುಮ್ನ ಆವೇಶದಿಂದ ಸಾತ್ಯಕಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ. ಇತ್ತ ಪ್ರದ್ಯುಮ್ನ ವೃಷ್ಣಿ ವಂಶದ ವೀರರೊಂದಿಗೆ ಹೋರಾಡುತ್ತಿದ್ದರೆ ಸಾತ್ಯಕಿ ಅಂಧಕ ವಂಶದ ವೀರರೊಂದಿಗೆ ಹೋರಾಡುತ್ತಿದ್ದ. ಆದರೆ ಅವರ ಸಂಖ್ಯೆ ಅಧಿಕವಾಗಿದ್ದುದರಿಂದ ಅವರನ್ನು ಸೋಲಿಸಲು ಇವರಿಂದ ಸಾಧ್ಯವಾಗಲಿಲ್ಲ. ಕೊನೆಗೆ ಶ್ರೀಕೃಷ್ಣ ನೋಡುತ್ತಿದ್ದ ಹಾಗೆ ಸಾತ್ಯಕಿ ಹಾಗೂ ಪ್ರದ್ಯುಮ್ನ ಇಬ್ಬರು ವೃಷ್ಣಿ ಹಾಗೂ ಅಂಧಕ ವಂಶಸ್ಥರಿಂದ ಮರಣ ಹೊಂದುತ್ತಾರೆ. ಅವರಿಬ್ಬರ ಮರಣವನ್ನು ನೋಡಿದ ಶ್ರೀಕೃಷ್ಣ ತೀವ್ರವಾಗಿ ಕೋಪಗೊಂಡು ಅಲ್ಲೇ ಪಕ್ಕದಲ್ಲಿ ಬೆಳೆದು ನಿಂತಿದ್ದ ಕೆಲವು ಹುಲ್ಲು ಕಡ್ಡಿಗಳನ್ನು ಕೀಳುತ್ತಾರೆ. ಅದು ಅವರ ಕೈಗೆ ಬಂದ ಕೂಡಲೇ ವಜ್ರಕ್ಕೆ ಸರಿಸಮಾನವಾದ ಕಬ್ಬಿಣದ ಒಣಕೆಯಂತೆ ಬದಲಾಗುತ್ತದೆ. ಕಣ್ಣಿಗೆ ಕಾಣಿಸಿದವರೆಲ್ಲರನ್ನೂ ಅದರಿಂದ ಹೊಡೆದು ಕೊಂದು ಬಿಡುತ್ತಾರೆ ಶ್ರೀಕೃಷ್ಣ. ಆ ಸಮಯದಲ್ಲಿ ಯಾರೇ ಹುಲ್ಲು ಕಿತ್ತರೂ ಕೂಡ ಅವು ಕಬ್ಬಿಣದ ಒಣಕೆಯಂತೆ ಬದಲಾಗುತ್ತಿತ್ತು. ಒಂದೇ ಏಟಿಗೆ ಎದುರಿಗಿರುವ ವ್ಯಕ್ತಿ ಮೃತಪಡುತ್ತಿದ್ದರು. ಈ ಹೋರಾಟದಲ್ಲಿ ಶ್ರೀಕೃಷ್ಣ ನೋಡುತ್ತಿರುವಾಗಲೇ ಅವರ ಪುತ್ರರಾದ ಸಾಂಬ, ಚಾರುಜ್ಞೇಶ, ಪ್ರದ್ಯುಮ್ನ, ಅನಿರುದ್ಧ, ಗದ ಎಲ್ಲರೂ ಮೃತಪಡುತ್ತಾರೆ. ಅದರಿಂದ ಪುತ್ರ ಶೋಕ ತಾಳಲಾರದೆ ಶ್ರೀಕೃಷ್ಣ ಪರಮಾತ್ಮರು ಉಳಿದಿರುವ ಎಲ್ಲಾ ವೀರರನ್ನು ಸಂಹರಿಸುತ್ತಾರೆ. ಅದನ್ನು ನೋಡಿದ ಮಹಾಪರಾಕ್ರಮಿಗಳಾದ ಬಾಬ್ರು ಹಾಗೂ ದಾರುಕ ಶ್ರೀಕೃಷ್ಣನ ಬಳಿ ಬಂದು, ಈಗ ಎಲ್ಲರೂ ಮರಣಿಸಿದ್ದಾರೆ. ಇವರಲ್ಲಿ ಹಲವಾರು ಜನರು ನಿನ್ನ ಕೈಯಿಂದಲೇ ಮೃತಪಟ್ಟಿದ್ದಾರೆ. ಇನ್ನು ಸಾಕು, ಈಗ ನಾವು ಬಲರಾಮ ಎಲ್ಲಿದ್ದಾರೆಂದು ಹುಡುಕೋಣವೆಂದು ಕೃಷ್ಣನನ್ನು ಕರೆದೋಗುತ್ತಾರೆ. ದೂರದಲ್ಲಿ ಒಂದು ಮರದ ಕೆಳಗೆ ಬಲರಾಮ ಕುಳಿತಿರುವುದು ಕೃಷ್ಣನಿಗೆ ಕಾಣಿಸಿತು. ಅದನ್ನು ನೋಡಿದ ಶ್ರೀಕೃಷ್ಣ ದಾರುಕನೊಂದಿಗೆ, ದಾರುಕ, ನೀನು ಈ ಕೂಡಲೇ ಹಸ್ತಿನಾಪುರಕ್ಕೆ ಹೋಗಿ ಇಲ್ಲಿ ನಡೆದ ಎಲ್ಲಾ ವಿಷಯ ಅರ್ಜುನನಿಗೆ ಹೇಳಿ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಆದೇಶಿಸುತ್ತಾರೆ. ದ್ವಾರಕ ಅದೇ ರೀತಿ ಹಸ್ತಿನಾಪುರಕ್ಕೆ ಹೊರಡುತ್ತಾನೆ. ಅದರ ನಂತರ ಶ್ರೀಕೃಷ್ಣ ಬಲರಾಮರೊಂದಿಗೆ, ಸಹೋದರ, ನಿನ್ನ ಅವಧಿ ಮುಗಿಯುತ್ತಾ ಬಂದಿದೆ. ನೀನು ಇಲ್ಲೇ ಕುಳಿತಿರು, ನಾನು ದ್ವಾರಕೆಗೆ ಹೋಗಿ ಹಿಂದಿರುಗಿ ಬರುತ್ತೇನೆಂದು ಹೇಳಿ ಅಲ್ಲಿಂದ ದ್ವಾರಕೆಗೆ ಹೊರಡುತ್ತಾರೆ. ಶ್ರೀಕೃಷ್ಣ ನಡೆದ ಎಲ್ಲಾ ವಿಷಯವನ್ನು ತಮ್ಮ ತಂದೆ ವಸುದೇವರಿಗೆ ಹೇಳಿ, ಅಪ್ಪ, ಅರ್ಜುನ ಶೀಘ್ರದಲ್ಲಿ ಇಲ್ಲಿ ಬರುತ್ತಾನೆ. ಅದುವರೆಗೂ ಇಲ್ಲಿರುವ ಸ್ತ್ರೀಗಳನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮದು.
ನನಗಾಗಿ ಸಹೋದರ ಬಲರಾಮ ಅರಣ್ಯದಲ್ಲಿ ಎದುರು ನೋಡುತ್ತಿದ್ದಾರೆ. ಯದುವಂಶ ನಾಶವನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಆ ವೀರರಿಲ್ಲದ ದ್ವಾರಕಾ ನಗರವನ್ನು ಇನ್ನು ಮುಂದೆ ನನ್ನಿಂದ ನೋಡಲು ಸಾಧ್ಯವಿಲ್ಲವೆಂದು ಹೇಳಿ ಅಲ್ಲಿಂದ ಬಲರಾಮರ ಬಳಿ ಹೊರಟು ಹೋಗುತ್ತಾರೆ ಶ್ರೀಕೃಷ್ಣ. ಆ ಸಮಯದಲ್ಲಿ ಬಲರಾಮ ಯೋಗಾಸೀನರಾಗಿ ಸಮಾಧಿ ಸ್ಥಿತಿಯಲ್ಲಿ ಕುಳಿತಿರುತ್ತಾರೆ. ಶ್ರೀಕೃಷ್ಣ ನೋಡುತ್ತಿರುವಾಗಲೇ ಬಲರಾಮರ ಮುಖದಿಂದ ಬಿಳಿಯ ಸರ್ಪವೊಂದು ಹೊರಬಂದು ಸಮುದ್ರದೊಳಗೆ ಹೊರಟು ಹೋಗುತ್ತದೆ. ಎಲ್ಲವನ್ನೂ ತಿಳಿದುಕೊಳ್ಳುವ ದಿವ್ಯ ದೃಷ್ಟಿ ಹೊಂದಿರುವ ಶ್ರೀಕೃಷ್ಣ ಪರಮಾತ್ಮರು ಆಪ್ತರು ಯಾರೂ ಇಲ್ಲದೆ ಶೂನ್ಯವಾಗಿ ಆ ಅರಣ್ಯದೊಳಗೆ ಸಂಚರಿಸುತ್ತಿರುತ್ತಾರೆ. ಆ ರೀತಿ ಸಂಚರಿಸುತ್ತಾ ಕೊನೆಗೆ ಸುಸ್ತಾಗಿ ಒಂದು ಮರದ ಕೆಳಗೆ ಕುಳಿತು ಹಿಂದಿನ ನೆನಪುಗಳನ್ನು ಮೆಲುಕು ಹಾಕುತ್ತಾ ತನ್ನ ಅಂತರ್ಧಾನಕ್ಕೆ ಸರಿಯಾದ ಸಮಯ ಬಂದಿದೆ ಎಂದುಕೊಳ್ಳುತ್ತಾ ಕುಳಿತಿರುವಾಗ ಸರಿಯಾಗಿ ಅದೇ ಸಮಯದಲ್ಲಿ ಜರ ಎಂಬ ಬೇಟೆಗಾರ ಅಂದಿನ ಊಟಕ್ಕಾಗಿ ಪ್ರಾಣಿಗಳನ್ನು ಬೇಟೆಯಾಡುತ್ತಾ ಕೃಷ್ಣನ ಪಾದಗಳನ್ನು ನೋಡಿ ಅದು ಯಾವುದೋ ಮೊಲ ಅಥವಾ ಜಿಂಕೆ ಇರಬೇಕೆಂದು ಭ್ರಮೆಪಟ್ಟು ಬಾಣ ಪ್ರಯೋಗಿಸುತ್ತಾನೆ. ಬಾಣ ತಾಕಿರುವುದನ್ನು ಗಮನಿಸಿ ಹತ್ತಿರ ಬಂದ ಜರಾನಿಗೆ ಶ್ರೀಕೃಷ್ಣನನ್ನು ಕಂಡು ಒಮ್ಮೆಲೆ ಹೆದರಿಕೆ, ಪಶ್ಚಾತ್ತಾಪ ಎರಡೂ ಶುರುವಾಗುತ್ತದೆ. ಕೃಷ್ಣನ ಪಾದಗಳನ್ನು ಹಿಡಿದುಕೊಂಡು ಕ್ಷಮೆ ಯಾಚಿಸುತ್ತಾನೆ. ಆಗ ಶ್ರೀಕೃಷ್ಣ ಜರಾನನ್ನು ಸಮಾಧಾನಪಡಿಸುತ್ತಾ ಇದೆಲ್ಲವೂ ವಿಧಿಯ ಆಟ, ನೀನು ನಿಮಿತ್ತ ಮಾತ್ರ ಎಂದು ಹೇಳಿ ಅವರ ಕಾಂತಿಯಿಂದ ಭೂಮಿ ಆಗಸವೆರಡನ್ನೂ ತುಂಬಿಸುತ್ತಾ ತನ್ನ ದೇಹ ತೊರೆದು ವೈಕುಂಠಕ್ಕೆ ಹೊರಟು ಹೋಗುತ್ತಾರೆ. ಇತ್ತ ದಾರುಕ ಹಸ್ತಿನಾಪುರಕ್ಕೆ ಹೊರಟು ನಡೆದ ಎಲ್ಲಾ ವಿಷಯವನ್ನು ಪಾಂಡವರಿಗೆ ವಿವರಿಸುತ್ತಾನೆ. ವಿಷಯ ಕೇಳಿ ಎಲ್ಲರೂ ಬಹಳ ದುಃಖಿಸುತ್ತಾರೆ. ಅರ್ಜುನ ಆ ಕೂಡಲೇ ದ್ವಾರಕೆಗೆ ಹೊರಡುತ್ತಾನೆ. ಅರ್ಜುನನನ್ನು ನೋಡಿದ ಕೂಡಲೇ ದ್ವಾರಕೆಯಲ್ಲಿರುವ ಸ್ತ್ರೀಗಳೆಲ್ಲರೂ ಅರ್ಜುನನನ್ನು ಅಪ್ಪಿಕೊಂಡು ಕಣ್ಣೀರಾಕುತ್ತಾರೆ. ಅದನ್ನು ನೋಡಿ ಅರ್ಜುನನಿಗೂ ಕಣ್ಣೀರು ಸುರಿಯುತ್ತದೆ. ಅದರ ನಂತರ ಅರ್ಜುನ ತನ್ನ ಮಾವ ವಸುದೇವರನ್ನು ಭೇಟಿಯಾಗುತ್ತಾನೆ. ಆಗ ವಸುದೇವರು ಅರ್ಜುನನೊಂದಿಗೆ ದ್ವಾರಕಾ ಸಮುದ್ರ ಗರ್ಭದೊಳಗೆ ಹೊರಟು ಹೋಗುತ್ತದೆ. ನೀನು ಈ ಕೂಡಲೇ ದ್ವಾರಕಾವಾಸಿಗಳನ್ನು ಕರೆದುಕೊಂಡು ಇಲ್ಲಿಂದ ಹೊರಟು ಹೋಗೆನ್ನುತ್ತಾರೆ. ಅದರ ನಂತರ ಅರ್ಜುನ ಎಲ್ಲರನ್ನೂ ಕರೆದುಕೊಂಡು ಇಂದ್ರಪ್ರಸ್ಥದ ಕಡೆ ಹೊರಡುತ್ತಾನೆ. ಅರ್ಜುನ ದ್ವಾರಕಾ ತೊರೆದ ಮರುಕ್ಷಣ ಎಲ್ಲರೂ ನೋಡುತ್ತಿದ್ದಂತೆ ದ್ವಾರಕಾ ಸಮುದ್ರದೊಳಗೆ ಮುಳುಗಿ ಹೋಗುತ್ತದೆ. 2005ರಿಂದ 2007ರ ಮಧ್ಯಕಾಲದಲ್ಲಿ ಭಾರತದ ಪುರಾತತ್ವ ಶಾಸ್ತ್ರವೇತ್ತರು ಸಮುದ್ರ ಗರ್ಭದೊಳಗಿರುವ ದ್ವಾರಕೆಯನ್ನು ಪತ್ತೆ ಹಚ್ಚಿದರು. ಪುರಾತತ್ವ ಶಾಸ್ತ್ರವೇತ್ತರಿಗೆ ದ್ವಾರಕೆಗೆ ಸಂಬಂಧಿಸಿದ ಕೆಲವು ಆಧಾರಗಳೊಂದಿಗೆ ಕೆಲವು ವಸ್ತುಗಳು ಸಹ ಲಭ್ಯವಾಗಿದೆ. ಇದೇ ಸ್ನೇಹಿತರೆ ಶ್ರೀಕೃಷ್ಣ ಪರಮಾತ್ಮರು ಆಳಿದಂತಹ ಪುಣ್ಯಭೂಮಿ ದ್ವಾರಕೆಯ ಚರಿತ್ರೆ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಇನ್ನೂ ಈ ರೀತಿಯಾದ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.